ಅಂಗನವಾಡಿಯಲ್ಲಿ ಮಕ್ಕಳಿಗೆ ಹಾಲು ಕೊಡ್ತಾರಲ್ಲ, ಯಾವುದು ಕೆನೆ ರಹಿತ ಹಾಲು ಅಂತ ಕುಡಿದ್ರೆ ಮಕ್ಕಳಿಗೆ ಚೆನ್ನಾಗಿ ಬೆಳಿತಾರಂತಲೇ ಅದು ಕೊಟ್ಟಿರೋದು. ಕ್ಯಾಲ್ಸಿಯಂ ಮತ್ತೆ ಕಾಲು ನೋವು ಕೈ ನೋವು ಎಲ್ಲ ಇದಾಗಬಾರ್ದು ಅಂತ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಲಿ ಅಂತಲೇ ಆ ಗಟ್ಟಿ ಹಾಲನ್ನ ಕೊಟ್ಟಿರೋದು. ನಿಮ್ಮ ಹಸಿನ ಹೇಳಮ್ಮ, ಕೈ ತೊಳೆದ ಬೇಗ ಇದು ಕ್ಲೀನಾಗಿ ಕೇಳ್ಕೊಳ್ರಿ. ಉಗುರೆಲ್ಲ ಯಾರು ಬಿಟ್ಕೋಬಾರ್ದು, ಅದರಲ್ಲಿ ಕೊಳೆವೆಲ್ಲ ಇರ್ತವೆ. ಹಂಗ ಉಗುರೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡಿರ್ಬೇಕು. ಆಮೇಲೆ ನೀವು ಕೈ ತೊಳಿಬೇಕಂದ್ರೆ ನೆನೆಸ್ಕೊಂತಿರಲ್ಲ, ಮಣ್ಕಾಲ್ ತನಕ ನೆನೆಸ್ಕೋಬೇಕು. ಒಳ್ಳೆ ನೀರಲ್ಲಿ ಶುದ್ಧವಾದ ನೀರಲ್ಲಿ ಕೈಯನ್ನ ಒದ್ದೆ ಮಾಡ್ಕೋಬೇಕು. ಹೇಳಮ್ಮ. ಆಮೇಲೆ ಸೋಪ್ ತಗೋಬೇಕು. ಸೋಪ್ ತಗೊಂಡು ರೊಟ್ಟಿ 4 ರಿಂದ 5 ಸಲ ಇಟ್ಕೊಂಡು ಸೋಪ್ ಇಟ್ಟು ಆಮೇಲೆ ಈ ರೀತಿ ತಿಕ್ಬೇಕು. ಈ ರೀತಿ ಆದ್ಮೇಲೆ ನೆಕ್ಸ್ಟ್ ಈ ರೀತಿ ತಿಕ್ ಮಾಡ್ಮೇಲೆ ಆಮೇಲೆ ಎರಡು ಸಂದಲ್ಲಿ ಯಾಕೆ ತಿಕ್ಬೇಕು? ನೀವು ಹಿಂಗೆ ಕೈ ಕೊಡ್ತಂದ್ರೆ ತಿಕ್ಕ ಹೋಗೋದು ತಕ್ಕೊಳ್ಳೆ. ಎರಡು ಸಂದಲ್ಲಿ ತಿಕ್ಕಿರ್ತೀರಾ, ಸಂದೆಗೆಲ್ಲ ಇರ್ತದೆ. ಹಂಗಾಗಿ ನೆಕ್ಸ್ಟ್ ನೋಡಿ ಈ ತರ ತಿಕ್ಬೇಕು. ಇವು ತಿಕ್ಕೊಂಡ್ಬಿಟ್ಟು ಬಳ್ಳು. ಆಮೇಲೆ ಇವನ್ನೆಲ್ಲ ಹೆಂಗ್ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ನೋಡಿ ಹಿಂಗೆ. ಆಮೇಲೆ ಹಿಂಗಾತು ಆಮೇಲೆ ಇವೆಲ್ಲ ಕ್ಲೀನ್ ಇರಲ್ಲ, ಅವಾಗ ಹಿಂಗ್ ತಿಕ್ಕೋಬೇಕು. ಆಮೇಲೆ ಹಿಂಗ್ ಮಣಿ ಪೆಟ್ಟು ತಗೊಂಡು ಆಮೇಲೆ ನೆನೆಸ್ಕೊಂಡು ತೊಳ್ಕೊಂಡು ಮತ್ತೆ ಒಳ್ಳೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಇಲ್ಲಾಂದ್ರೆ ಬಟ್ಟೆಲ್ಲ ಒರೆಸ್ಕೋಬೇಕು. ಈಗ ಹಿಂಗ ಉಜ್ಜುತ್ತೀರ, ಈ ನಡುವೆ ಇರೋದು ಕೊಳೆ ಹೋಗೋದಿಲ್ಲ. ಹೀಗೆ ಉಜ್ಜಿ ಕೇಳಮ್ಮ, ಇಲ್ಲಿ ನೀವು ಎಕ್ಸ್ಪೆಷಲಿ ನೀವು ಹೀಗೆ ಉಜ್ಜಿ ಹೀಗೆ ಮಾಡಬೇಕು. ಮತ್ತೆ ರಿಟರ್ನ್ ಹಿಂಗ್ ಮಾಡಬೇಕು. ಆಗ ಊರಲ್ಲಿರೋ ಕೊಳೆನು ಈ ಅಂಗೈ ನಡುವೆ ಇರುತ್ತಲ್ಲ ಆ ಕೊಳೆನು ಹೋಗುತ್ತೆ. ಇದರಿಂದ ಈ ತರ ಸ್ಟೆಪ್ ಅನ್ನ ಮಾಡಿದ್ರೆ ಮಕ್ಕಳಿಗೆ ಆಗ್ಲಿ ನಿಮಗೆ ಆಗ್ಲಿ ವಾಂತಿ ಭೇದಿ ಬೇರೆ ಕಡೆ ಏನಿಲ್ಲ. ನಾವು ಎಷ್ಟು ಸ್ವಚ್ಛವಾಗಿರ್ತೀವೋ ಅಷ್ಟು ನೀಟಾಗಿ ಮಕ್ಕಳು ಬೆಳೀತಾರೆ, ವಿದ್ಯಾಭ್ಯಾಸಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಕ್ವಶನ್ ಕೇಳ್ತಿದ್ಯಾ? ಇಂಜೆಕ್ಷನ್ ಬಗ್ಗೆ ಹೇಳ್ತೀರಮ್ಮ? ಅದು BCG ಅನ್ನೋದು ಬಾಲಾಶಯ ತಡೆಗಟ್ಟಬೇಕು ಅಂತ ಅದು ಮುಟ್ಟಿದ ಕೂಡಲೇ ಮಾಡ್ತಾರೆ. ಆಮೇಲೆ ಮುಟ್ಟಿದ ಆಮೇಲೆ 1 ತಿಂಗಳಿಗೆ ಪೆಂಟಾ ಫಸ್ಟ್ ಅಂದ್ರೆ ಅದು ಧನುರ್ವಾಯು, ವಾಯು, ಕೆಮ್ಮು, ಗಂಟು, ಮಾಡಿ, ಇಂಪು 5 ಮಾರಕ ಕಾಯಿಲೆನ ಗುಣಪಡಿಸೋದಕ್ಕೆ ಅದೊಂದೇ 5 ರೋಗದೊಳಗೆ ಅದನ್ನ ಪೆಂಟಾ ಫಸ್ಟ್ ಅಂತ ಮಾಡ್ತಾರೆ. ಆಮೇಲೆ PCV ಅಂದ್ರೆ ನಿಮೋನಿಯಾ, ಪಕ್ಕೆ ಸೆಳೆತ ಬರಬಾರ್ದು ಅಂತ PCV ಅಂತ ಇಂಜೆಕ್ಷನ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ IPV ಅಂದ್ರೆ ಏನಾವಾಗ ನಾವು ಪೋಲಿಯೋ ನಾವು ವಾಯ ಹಾಕ್ತಿದ್ವಲ್ಲ, ಅದೇ ಇಂಜೆಕ್ಷನ್ ಮುಖಾಂತರ IPV ಅಂತ ಬಂದಿತ್ತು. 1.5 ತಿಂಗಳಿಗೆ 3 ಇಂಜೆಕ್ಷನ್ ಮಾಡ್ತಾರೆ. ನೆಕ್ಸ್ಟ್ 2.5 ತಿಂಗಳಿಗೆ ಅದೇ ಪೆಂಟಾ ಅಂದ್ರೆ ಫಸ್ಟ್ ಪೆಂಟಾ ಅಂತ ಹೇಳ್ತೀರಲ್ಲ, ಅದನ್ನೇ ಮತ್ತೆ ಪೆಂಟಾ ಥರ್ಡ್ ಅಂದ್ರೆ ಧನುರ್ವಾಯು, ನಾಯಿ ಕೆಮ್ಮು, ಹಿಪ್ಪು, ಗಂಟಲು ಮಾರಿ ಇವಿಷ್ಟು ಕಾಯಿಲೆನ 1 ಇಂಜೆಕ್ಷನ್ ಕೊಡ್ತಾರೆ. ಅದಕ್ಕೆ ನೋವಿರುತ್ತೆ.